ದೆಹಲಿಯಲ್ಲಿ ಸಿಎಂ ಡಿಸಿಎಂ ಭರ್ತಿ 2 ದಿನ ಕಳೆದರು. ರಾಜನಾಥ್ ಭೇಟಿಯೊಂದನ್ನು ಬಿಟ್ಟರೆ ಬೇರೇನೂ ಆಗಲಿಲ್ಲ. ರಾಹುಲ್ಗೆ ಟೈಮ್ ಕೇಳಿದ್ರೆ ಕೊಡ್ಲಿಲ್ಲ, ಮರುದಿನ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಬ್ಯಾಗ್ ಹಿಡಿದು ಮನೆಗೆ ನಡಿ ಅಂತ ವಾಪಸ್ ಬಂದರು. ಇಲ್ಲಿ ಇಣುಕಿದ್ದು ಬಿಹಾರ ಎಲೆಕ್ಷನ್. ಎಡವಟ್ಟು ಬೇಡ ಅಂತ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೊಡಲಿಲ್ಲ. ಇತ್ತ ರಾಜ್ಯದಲ್ಲಿ ಹಂಗಾಮ ಸಂಗ್ರಾಮ ಆಗ್ತಾ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದೀವಿ. ಹಸ್ತದಲ್ಲಿ ಎದ್ದಿದ್ದ ನಾಯಕತ್ವ ಭುಗಿಲು ಮಟ್ಟ ಹಾಕಿದ ಸಿದ್ದು ಡೆಲ್ಲಿ ಅಂಗಳದಲ್ಲಿ ನಿಂತು ಉರುಳಿಸಿದ ದಾಳಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ದಿಗಿಲು ಬಿದ್ದಿದೆ. ರಾಜಣ್ಣ ಎಸೆದ ಸೆಪ್ಟೆಂಬರ್ ಬಾಂಬ್ ಬಳಿಕ ತಿಂಗಳು ಕಾಲ ಸದ್ದು ಮಾಡಿ ಸದ್ಯ ಮೂಲೆ ಸೇರಿದೆ. ಕ್ರಾಂತಿಯ ಕಿಚ್ಚಿಗೆ ತಣ್ಣೀರು ಹಾಕಿದ ಸಿದ್ದರಾಮಯ್ಯ ಬಣಬಡಿದಾಟದಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಬಣಬಡಿದಾಟಕ್ಕೆ ಬ್ರೇಕ್ ಹಾಕಿಸಿದ ಬಿಹಾರ ಇಲೆಕ್ಷನ್. ಡಿಸೆಂಬರ್ನಲ್ಲಿ ಉಲ್ಲಂಘನೆಯಾಗಲಿದೆ ಕದನ ವಿರಾಮ. ಮೊನ್ನೆ ನೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಡೆಲ್ಲಿಯಲ್ಲೇ ಉಳಿದ್ರು ರಾಹುಲ್ ಗಾಂಧಿ ಮಾತ್ರ ಇಬ್ಬರೂ ನಾಯಕರನ್ನ ಭೇಟಿಯಾಗದೆ ಕಳಿಸಿದ್ದಾರೆ. ಇದಕ್ಕೆ ಬಿಹಾರ ಎಲೆಕ್ಷನ್ ಅನ್ನೋ ಕಾರಣಗಳ ಲೇಬಲ್ ಅಂಟಿಸಲಾಗಿದೆ. ಬಾಯಿ ಮುಚ್ಚಿರಿ ಅಂತ ಅದೆಷ್ಟೇ ಎಚ್ಚರಿಕೆ ಕೊಟ್ರೂ ಅದೇ ರಾಗ ಅದೇ ತಾಳ ತಟ್ಟಿದ್ದಕ್ಕೆ ಹೈಕಮಾಂಡ್ ಗರಂ ಆಗಿದೆ ಅಂತ ಗೊತ್ತಾಗಿದೆ. ಈ ಬೆಳವಣಿಗೆಗೆ ಇತಿಶ್ರೀ ಹಾಡಲು ಬಿಹಾರ ಎಲೆಕ್ಷನ್ ತನಕ ವೇಟಿಂಗ್ ಲಿಸ್ಟ್ ಕಾಯ್ದಿರಿಸಿದೆ. ಅಕ್ಟೋಬರ್ ನವೆಂಬರ್ನಲ್ಲಿ ರಾಷ್ಟ್ರದ ದಿಕ್ಸೂಚಿ ಬಿಹಾರ ಎಲೆಕ್ಷನ್ ಮೇಲೆ ಕಾಂಗ್ರೆಸ್ ನಿಗಾ ಇರಿಸಿದೆ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಬಿಹಾರದಲ್ಲಿ ಪರಿಣಾಮ ಬೀರುವ ಭೀತಿ ಇದೆ. ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ಮತಗಳೇ ನಿರ್ಣಾಯಕ ಆಗಿದ್ದು, ಕರ್ನಾಟಕದಲ್ಲಿ ಒಂದು ವೇಳೆ ಸಿದ್ದು ಸಿಎಂ ಸ್ಥಾನ ಪಲ್ಲಟಿಸಲು ಯತ್ನಿಸಿದ್ರೆ ಒಬಿಸಿ ನಾಯಕ ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತು ಜೆಡಿಯು ಮಿತ್ರ ಪಕ್ಷ ಬಿಜೆಪಿಗೆ ಅಸ್ತ್ರವಾಗಲಿದೆ. ಒಬಿಸಿ ನಾಯಕ ಸಿದ್ದರಾಮಯ್ಯ ಕೆಳಗಿಳಿಸಿದ ಅಪವಾದ ಹೊರಿಸುವ ಭೀತಿ ಹಸ್ತಕ್ಕಿದೆ. ಹೀಗಾಗಿ ಕರ್ನಾಟಕ ಬೆಳವಣಿಗೆಯಿಂದ ವರಿಷ್ಠರು ಅಂತರ ಕಾಯ್ದುಕೊಳ್ತಿದ್ದಾರೆ. ಅತ್ತ ಡಿಸಿಎಂ ಡಿಕೆಶಿಗೂ ಮೌನವಾಗಿರಲು ಸೂಚನೆ ರವಾನೆಯಾಗಿದೆ. ನವೆಂಬರ್ವರೆಗೆ ಸೈಲೆಂಟ್ ಆಗಿರಲು ಹೈಕಮಾಂಡ್ ಸಂದೇಶ ಕೊಟ್ಟಿದ್ದು, ಡಿಸೆಂಬರ್ಗೆ ಕರ್ನಾಟಕದಲ್ಲಿ ಕುರ್ಚಿ ಕುರುಕ್ಷೇತ್ರ ಶುರುವಾಗಲಿದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದೀವಿ. ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುವುದಿಲ್ಲ. ನೀವು ನನಗೆ ಏನೇ ತಿರುವಾ ಕೇಳಿದ್ರು ಕೂಡ, ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುವುದಿಲ್ಲ. ಇದು ನಿನ್ನೆ ಡಿಸಿಎಂ ಡಿಕೆಶಿ ತೊಟ್ಟಿದ್ದ ಶಾಂತಿ, ಸಹನೆ, ಸಂಯಮದ ದೀಕ್ಷೆ. ಇವತ್ತು ಅಣ್ಣನ ಧ್ವನಿಯಾದ ಮಾಜಿ ಸಂಸದ ಸುರೇಶ್ ಕರ್ನಾಟಕದಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲ, ಡಿಕೆಶಿಗೆ ಆತುರಾನೂ ಇಲ್ಲ, ಆತಂಕನೂ ಇಲ್ಲ ಅನ್ನೋ ಮೂಲಕ ಪವರ್ ಶೇರಿಂಗ್ನಲ್ಲಿ ಗೊಂದಲ ಇಲ್ಲ ಅಂತ ಹೇಳಿದಂತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ. ಶಿವಕುಮಾರ್ ಆತರದಲ್ಲಿಲ್ಲ, ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಯಾತಕ್ಕೆ ಈ ವಿಚಾರ ಪದೇ ಪದೇ ಮುಂದೆ ಬರ್ತಾ ಇದೆ ಅನ್ನೋದು ತಾವು ಸಂಬಂಧಪಟ್ಟವ್ರನ್ನ ಕೇಳಬೇಕು. ಅಕ್ಟೋಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸುಳಿವು. ಮಿನಿಸ್ಟರ್ ಪೋಸ್ಟ್ಗೆ ಟವಲ್ ಹಾಕಿದ ಅಜಯ್ ಸಿಂಗ್. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳಿದ ಬಳಿಕ ಶಾಸಕರ ಕನಸುಗಳಿಗೆ ಜೀವ ಬಂದಿದೆ. ಅಕ್ಟೋಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಹೀಗಾಗಿ 2 ಬಾರಿ ಮಿಸ್ ಆಗಿದ್ದ ಅವಕಾಶ ಈ ಬಾರಿ ಸಿಗಲಿದೆ ಅನ್ನೋ ವಿಶ್ವಾಸ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ರದ್ದು. ಸಿಎಂ ಚೇಂಜ್ ಗೇಂಜ್ ಇಲ್ಲ, ನಾನು ಮಂತ್ರಿಗಿರಿ ಆಕಾಂಕ್ಷಿ ಅಲ್ಲ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಂತ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಹೈಕಮಾಂಡ್ ಅವರು ಹೇಳಿದ್ದಾರೆ.
ಸೊ ಅಕ್ಟೋಬರಲ್ಲಿ ರೀಶಫಲ್ ಡೆಫಿನೆಟ್ಲಿ ಆಗ್ತದಂತ ಅನಿಸ್ತದೆ. ಈ ಸಲ ತಮಗೆ ಅವಕಾಶ ಸಿಗ್ತದೆ ಆ ಥರದ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನಾನು ನಿರೀಕ್ಷೆ ಅಂತೂ ಇಟ್ಟಿದ್ದೀನಿ. ನಾನು ಹೇಳಿದ್ದೀನಿ, ಮೊದಲು ಹೇಳಿದ್ದೀನಿ, 2018ರಲ್ಲೂ ಕೂಡ ನಾನು ಆಕಾಂಕ್ಷಿ ಇದ್ದೆ. 2000 ಮತ್ತೆ ರೀಶಫಲ್ ಆದಾಗಲೂ ಕೂಡ ಆಕಾಂಕ್ಷೆ ಇದೆ. 2023 ಕೂಡ ಆಕಾಂಕ್ಷೆ ಇದೆ. ನಾನು ಯಾವ ಚೇಂಜ್ ಪ್ಲಾನ್ ಇಲ್ಲ. ಸಚಿವ ಸಂಪುಟ ಏನಾದ್ರು ವಿಸ್ತರಣೆ ಆಗುತ್ತೆ ಸರ್? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸಚಿವರ ಆಕಾಂಕ್ಷೆ ಆಗಿದ್ದೀರಾ ಸರ್ ನೀವು? ನಾನೀಗ ಅದಕ್ಕಿಂತ ಹೆಚ್ಚು ಒಳ್ಳೆ ಪೋಸ್ಟಲ್ಲಿ ಇದೆ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ. ಶಿರ್ಡಿ ಸಾಯಿಬಾಬಾ ದರ್ಶನ ಮಾಡಿದ ಡಿಸಿಎಂ ಡಿಕೆಶಿ. ಈ ರಾಜಕೀಯ ಜಟಾಪಟಿ ನಡುವೆ ಡಿಸಿಎಂ ಡಿಕೆಶಿ ಟೆಂಪಲ್ ರನ್ ಮತ್ತೆ ಆರಂಭವಾಗಿದೆ. ದಂಪತಿ ಸಮೇತ ಶಿರ್ಡಿ ಸಾಯಿಬಾಬಾ ದರ್ಶನ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಶ್ರದ್ಧೆ, ನಂಬಿಕೆ ಮತ್ತು ತಾಳ್ಮೆ ಇದ್ರೆ ಎಲ್ಲವೂ ಸಾಧ್ಯ ಅಂತ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಸಿದ್ದು ಮತ್ತು ಡಿಕೆಶಿ ಕ್ಯಾಂಪ್ನಿಂದ ಅಸ್ತ್ರ ಶಸ್ತ್ರಗಳ ಮಿಸೈಲ್ಗಳ ಪ್ರಯೋಗ ಆಗ್ತಾ ಇದೆ. ಹೀಗಾಗಿ ಈ ಕದನ ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದು ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.